ನಾಳೆ ಸಚಿನ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಿಯೋಗ ಭೇಟಿ ಕೊಟ್ಟು ಅವರಿಗೆ ಧೈರ್ಯ ತುಂಬುವುದರ ಜೊತೆಗೆ ಮುಂದಿನ ಹೋರಾಟದಕ್ಕೆ ನಮ್ಮ ಸಾಥ್ ಇರುತ್ತೆ ಅನ್ನುವಂತಹ ಭರವಸೆಯನ್ನ ಕೊಡಲಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿಯ ಹೋರಾಟ ಈಗ ಆರಂಭವಾಗುತ್ತೆ. ಅದರ ಭಾಗವಾಗಿ ನಾಳೆ ಸಚಿನ್ ಕುಟುಂಬಸ್ಥರನ್ನ ಬಿಜೆಪಿ ನಾಯಕರು ಭೇಟಿ ಮಾಡ್ತಾರೆ. ಸಚಿನ್ ಆತ್ಮಹತ್ಯೆ ಶರಣಾಗೋ ಮೊದಲು ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ರು. ಅದಾದ ನಂತರದಲ್ಲಿ ಅವರು ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆನ ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಕುಟುಂಬ ದೂರು ಕೊಡಿಕ್ ಹೋದ್ರೂ ಕೂಡ ದೂರು ದಾಖಲು ಮಾಡ್ಕೊಳ್ಳಿಕ್ಕೆ ವಿಳಂಬ ಆಗಿತ್ತು. ಈಗ ಫೈನಲಿ ಎಫ್ಐಆರ್ ಆಗಿದೆ. ಯುವ ಗುತ್ತಿದಾರ ಸಚಿನ್ ಸೂಸೈಡ್ ಪ್ರಕರಣ ಈಗ ರಾಜ್ಯಾದ್ಯಂತ ಸಂಚಲನ ಮಾಡ್ತಿರುವಂಥದ್ದು. ಹಾಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ರೀತಿಯ ಈಗಾಗಲೇ ಏನು ಪೊಲೀಸರಿಗೆ ತನಿಖೆಯನ್ನು ಚುರುಕು ಮಾಡಿರುವಂಥದ್ದು. ಈಗಾಗಲೇ ಏನು ಬೀದರ್ನ ಶಿವನಗರದಲ್ಲಿ ನಿನ್ನೆ ಒಂದು ಬಂದು ಎಲ್ಲ ಏನು ಹಾಜರು ಮಾಡಿ ಒಂದು ರೀತಿಯ ಏನು ವಿಚಾರಣೆ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಏನು ಈಗಾಗಲೇ ಡೆತ್ ನೋಟಲ್ಲಿ ಬರೆದಿಟ್ಟಂಥ ಏನು 7 ಜನ ಇದ್ದಾರೆ ಅವ್ರನ್ನ ಈಗಾಗಲೇ ಬಂಧನ ಮಾಡಿಲ್ಲ. ಅವರು ಕೂಡ ಒಂದು ರೀತಿಯ ನಾಪತ್ತೆ ಆಗಿರುವಂಥದ್ದು. ಹೀಗಾಗಿ ಅವರು ನ್ಯಾಯ ಬೇಕು ಅನ್ನುವಂಥದ್ದು ಈಗ ಕುಟುಂಬಸ್ಥರು ಆಗ್ರಹ ಮಾಡ್ತಂತ. ಈಗ ನಾವು ಅವರು ಬೀದರ್ ಜಿಲ್ಲೆಯ ಏನು ಬಾಲ್ಕಿ ತಾಲೂಕಿನ ಕಟ್ಟಿತುಗ ಮನೆಯಲ್ಲಿದ್ದೀವಿ. ಅವ್ರ ಮನೆಯಲ್ಲಿ ಈಗಾಗಲೇ ಒಂದು ರೀತಿಯ ಕಣ್ಣೀರಿನ ಕತೆ ಪ್ರತಿದಿನ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿದಿನೂ ಅವ್ರ ಒಂದು ರೀತಿಯ ನ್ಯಾಯ ಬೇಕು ಅನ್ನುವಂಥದ್ದು, ಕಣ್ಣೀರಾಕಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಇವರು ಏನು ಸಚಿನ್ ತಂದೆ ಆಗಿರ್ಬೋದು, ಅವರು ಕೂಡ ಒಂದು ರೀತಿಯ ನೀರವ ಮೌನ ಒಂದು ರೀತಿಯ ನೋಡ್ಬೋದು. ಒಂದು ರೀತಿಯ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಒಂದು ರೀತಿಯ ದುಃಖದಲ್ಲಿ ಮುಳುಗಿರುವಂಥದ್ದು. ಒಂದು ರೀತಿಯ ಸಚಿನ್ ಈಗಾಗಲೇ ಸತ್ತು 4 ದಿವಸ ಅಂದರೆ ಸೂಸೈಡ್ ಮಾಡಿಕೊಂಡು ಈಗ 4 ದಿನ ಆಯಿತು. ಆದರೂ ಕೂಡ ಇನ್ನೂ ಒಂದು ರೀತಿಯ ನ್ಯಾಯ ಸಿಕ್ಕಿಲ್ಲ. ಒಂದು ರೀತಿಯ ಯಾರು ಇದ್ದಾರೆ ಆರೋಪಿಗಳು, ಗಂಭೀರ ಆರೋಪ ಬರ್ತಾ ಇದೆ, ಅವರು ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದನ್ನು ಈಗ ಅವರು ಪ್ರಶ್ನೆ ಮಾಡ್ತಂಥದ್ದು, ನಾಪತ್ತೆ ಆಗಿರುವಂಥದ್ದು. ಹೀಗಾಗಿ ಇದರಲ್ಲಿ ಯಾರಾದರೂ ಕೈವಾಡ ಇದೆಯಾ ಅನ್ನುವಂಥ ಒಂದು ಶಂಕೆ ಕೂಡ ಅವರು ವ್ಯಕ್ತಪಡಿಸುವಂಥದ್ದು. ಈಗ ಅವರು ಏನು ಸಚಿನ್ ಇದ್ದಾರೆ, ಸಚಿನ್ ಸೋದರಿಯವರೇ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ ಏನಂತಾರೆ ಅನ್ನೋದು. ಮೇಡಮ್, ಪ್ರಮುಖವಾಗಿ ಈಗ ನಿನ್ನೆ ಏನು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಶುರು ಮಾಡಿದ್ದಾರೆ, ನಿನ್ನೆ ಬಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಏನು ಮೇಡಮ್, ಎಲ್ಲಿ ಮಾಡಿದ್ರು ಅಂತ? ಅಲ್ಲಿ ಬೀದರ್ದಾಗ ರೀ ಮನೆ ಮಾಡ್ಕೊಂಡಿವ್ರಿ ರೆಂಟಿಲಿ. ಸಿಸ್ಟರು ಮತ್ತು ಪಪ್ಪ ಮತ್ತು ಮಮ್ಮಿ ಇರ್ತಾರೆ. ಆ ಪ್ಲೇಸಿನಾಗ ಬಂದು ಅವರು ಏನು ಪಂಚನಾಮ ಅಂತ ಮಾಡ್ಕೊಂಡಾರ. ಪ್ರೂಫಿಗೋಸ್ಕರ ಪೊಲೀಸರು ರೀ ಪ್ರೂಫಿಗೋಸ್ಕರ ಅವ್ನು ಹ್ಯಾಂಡ್ ರೈಟಿಂಗ್ ಅವನೇ ಬರ್ದನ ಡೆತ್ ನೋಟ್ ಇಲ್ಲ ಅಂತೇಳಿ ಪ್ರೂಫಿಗೆ ಬಂದು ಡೈರಿ ಒಯ್ದಾರ್ರಿ. ಒಯ್ದು ಇವಾಗ ಗುಲ್ಬರ್ಗ ಆಫೀಸ್ಗೆ ಹೋಗಿ ನೋಡ್ತೀನಿ ಅಂತ ಹೇಳ್ಯಾರಿ. ಆದ್ರೂ ನಮ್ಗೆ ಅದು ಏನು ಬೇಕಿಲ್ಲ ಸರ್. ಅವ್ರು 4 ದಿವಸ ಆಯ್ತು ಬರ್ದಿಟ್ಟಿರಿ. ಅವ್ರು ಕ್ಲಿಯರ್ ಆಗಿ ಬರ್ದಾರಿ ಅವ್ರು ಹೊಣೆ ಯಾರು ಅಂತ. ಅವ್ರು ಇನ್ನೂ ತಕ್ಕ ಅರೆಸ್ಟ್ ಆಗಿಲ್ಲ ಸರ್. ಅವ್ರು ಅರೆಸ್ಟ್ ಆಗಿ ಯಾಕಾಗಿಲ್ಲ ಅದು ರೀಸನ್ ಬೇಕು ಸರ್ ನಮಗೆ. ಈಗ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವ್ರದ್ದು ಆಪ್ತಹನ ಅಂತ ಹೇಳಿ ನೀವು ಏನು ಅದಕ್ಕೇನು ಮುಚ್ಚಿಡ್ಬೇಕಂತ ಮಾಡ್ಲತ್ತಾರ, ಏನು ಮಾಡ್ಲತ್ತಾರ ಗೊತ್ತಿಲ್ಲ ಸರ್. ನಮಗೆ ಅದು ನ್ಯಾಯ ಬೇಕಂದ್ರೆ ಬೇಕು ಅಷ್ಟೇ ರೀ. ನಮ್ಗೆ ಗೊತ್ತಿಲ್ಲ, ಕೊಡ್ಲಿಲ್ಲ ಅಂದ್ರೆ ನಾವು ಧರಣಿ ಕೊಡೋದು ನಿಜ ರೀ. ಇದು ಆಗಲಿಲ್ಲ ಅಂದ್ರೆ ಅವ್ರ ಕೈಲಿ ಆಗಲಿಲ್ಲ ಅಂದ್ರೆ ಬೇರೆ ಕಡೆ ಕೊಡ್ಬೇಕ್ರಿ ಸರ್ಕಾರ, ಅಷ್ಟೇ ಕೇಳ್ಕೊಳತ್ತೀನಿ ರೀ ಸರ್. ನಾವು ಬೇರೆ ಕಡೆ ತನಿಖೆಗೆ ಅಪ್ಲೈ ಮಾಡ್ತೀವ್ರಿ ನಾವು, ಅಥವಾ ಅವರೇ ಹಾಕಿ ಕೊಡ್ಬೇಕಿಲ್ದು ನಾವು ಧರಣಿ ಕೊಡೋರಿ ಸರ್. CBI ತನಿಖೆ ಆಗ್ಬೇಕು ಸರ್. ಇವ್ರ ಕೈಲಿ ಆಗ್ಲಿಲ್ಲ ಅಂದವ್ರು ಇವ್ರೇನೋ 1-2 ದಿವಸದಾಗ ಅವ್ರಿಗೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ CBI ತನಿಖೆ ಮಾಡಿಸ್ತೀವ್ರಿ ಸರ್ ನಾವು. ಹಾ, ಕಾಂಗ್ರೆಸ್ ಸರ್ಕಾರ ಇದೆ ಸರ್. ನಮಗ್ ಬಿಲೀವ್ ಇಲ್ಲ ರೀ. ಈಗ ಪೊಲೀಸ್ ಮೇಲೆ ಬಿಲೀವ್ ಹೋಗಿದ್ರಿ ಸರ್, ಅಂದ್ಮೇಲೆ ನಮಗ್ ಸರ್ಕಾರ ಮೇಲೆ ಬಿ ಬಿಲೀವ್ ಇಲ್ರಿ. ಇನ್ನೂ ತಕ್ಕ ಒಬ್ಬರು ಕೂಡ ನಮಗ್ ಕೇಳಕ್ ಬಂದಿಲ್ರಿ ದುಃಖದಾಗಿದ್ದೀರ ಅಂತ. ಬರ್ಲಕ್ ಆಗ್ಲಿಲ್ಲ ಅಂದ್ರೂ ಒಂದು ಫೋನ್ ಕಾಲ್ ಸಮೇತ ಮಾಡಿ ನಮಗ್ ಕೇಳಲಿಲ್ಲ ಸರ್. ಏನಾಗ್ಯದ, ಎದಕ್ ಮ್ಯಾಟರ್ ಏನದ, ಯಾಕೆ ತೀರ್ಕೊಂಡು, ಇನ್ನೂ ತಕ್ಕ ಸಮಾಧಾನಗೋಸ್ಕರನು ಕಾಲ್ ಮಾಡಿಲ್ಲ ಸರ್. ಸಚಿವರ್ರಿ ನಮ್ದು ಸಚಿವರು ಈಶ್ವರ್ ಖಂಡ್ರೆ ಸರ್. ಇನ್ನೂ ತಕ್ಕ ನಮಗ್ ಕಾಲ್ ಸಮೇತ ಮಾಡಿಲ್ರಿ. ಯಾರೂ ಮಾಡಿಲ್ಲ ಸರ್ ಇನ್ನೂ ತಕ್ಕ. ನಾವು ಮಿಡಲ್ ಕ್ಲಾಸ್ ಜನ ಇದ್ದೀವಲ್ರಿ, ನಮಗೆ ಯಾರು ಸಪೋರ್ಟ್ ಮಾಡೋರು? ಇದೇ ಪ್ಲೇಸ್ದಾಗ ನೀನೀಗ ಸತ್ತುರಲ್ರಿ ಯಾರು ಮನಮೋಹನ್ ಸಿಂಗ್ ಸ್ಕೂಲ್ ಕಾಲೇಜ್ ಹಾಲಿಡೇಸ್ ಎಲ್ಲ ಕಡೆ ಎಲ್ಲ ಅವ್ರದ್ದೆಲ್ಲ ಫೋಟೋ ಫ್ರೇಮ್ ಇಕ್ಕಿ ಪೂಜೆ ಮಾಡ್ಲತ್ತಾರ ಸರ್. ನಾವು ಸಾರ್ವಜನಿಕರಿಗೆ ಎದಕ್ಕೆ ಬರ್ದಾರ್ರಿ ಸಂವಿಧಾನ? ಎಲ್ಲರೂ ಈಕ್ವಾಲಿಟಿ ಅಂತ ಯಾಕೆ ಬರ್ದಾರ? ನಾವು ಅದಕ್ಕೆ ಬೇಕ್ರಿ ಈಕ್ವಾಲಿಟಿ ಅಂಬೋದು. ಯಾಕೆ ಬರ್ದಾರ್ರಿ ಈಕ್ವಾಲಿಟಿ ಅಂದ್ಮೇಲೆ ಎಲ್ಲರೂ ಅಲ್ಲ ಅಷ್ಟೇ ಅಲ್ರಿ, ಎಲ್ಲರ ಜೀವ ಅಷ್ಟೇ ಇದ್ದಿರ್ತದಲ್ರಿ. ನಮಗೂ ಭೀ ಬೇಕಲ್ಲ ಜಸ್ಟಿಸಿಗೆ. ಸಾಮಾನ್ಯ ವ್ಯಕ್ತಿ ಸತ್ತನಂತಂದ್ರೆ ಅವನಿಗೇನು ಜವಾಬ್ದಾರಿ ಇಲ್ಲ ಅಂತ ಅರ್ಥ ಏನ್ರಿ? ಮೃತ ಸಚಿನ್ ಸಹೋದರಿ ಮಾತನಾಡ್ತಾ ಅಷ್ಟು ಸ್ಪಷ್ಟವಾಗಿ ಯಾರು ತನಗೆ ಕಿರುಕುಳ ಕೊಟ್ಟಿದ್ದು ಅಂತ ಬರೆದಿದ್ರು ಕೂಡ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಖಂಡನೆ, CBIಗೆ ಹೋಗಲೇಬೇಕು ಈ ಕೇಸ್ ಅಂತ ಆಗ್ರಹಿಸಿದ್ದಾರೆ.